ವೇದಿಕೆ ಮೇಲೆ ಗಣ್ಯರೇ ಹಾಗೂ ಸ್ನೇಹಿತರೆ, ಅಭಿಮಾನಿಗಳೇ, ಎಲ್ಲರೂ ಮಾತಾಡ್ತಿದ್ರೆ ನಾನೇನು ಎಷ್ಟೇ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಯವರು ಪಾಪ ಇವತ್ತು ಭಾನುವಾರ ಆದ್ರೂ ಅವರು, ಯಾಕಂದ್ರೆ ಭಾನುವಾರ ಯೂಶಲಿ ಯಾರು ಬರಕ್ ಇಷ್ಟಪಡಲ್ಲ, ಬಟ್ ಆದ್ರೂ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ. ನಿರ್ಮಾಪಕರಿಗೋಸ್ಕರ ಬಂದಿದ್ದಾರೆ, ಫಿಲ್ಮ್ ಇಂಡಸ್ಟ್ರಿಗೋಸ್ಕರ ಬಂದಿದ್ದಾರೆ. ನಾನು ಇದನ್ನ ತುಂಬಾ ಖುಷಿ ಆಯ್ತು ಬಿಲ್ಡಿಂಗ್ ನೋಡ್ಬಿಟ್ಟು. ಬಹಳ ಅದ್ಭುತವಾಗಿದೆ, ಪಾಸಿಟಿವ್ ಆಗಿದೆ. ಇದು ಅನ್ನದಾತರ ಮನೆಗೆ ಎಲ್ರು ಬರ್ಬೋದು, ಎಲ್ರು ಸುಖ ಸಂತೋಷ ಹಾಗೂ ಕಷ್ಟ ಎಲ್ಲ ಇರುತ್ತೆ. ಎಲ್ಲದನ್ನು ಬಗೆಹರಿಸೋ ಒಂದು ಸ್ಥಾನ ಆಗ್ಲಿ, ಒಂದು ಮನೆ ಆಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಇವತ್ತು ತಮಿಳ್ನಾಡಿಂದ, ಕೇರಳ ಇಂದ, ಇನ್ಯಾವುದು ಹೈದರಾಬಾದ್ ಇಂದ, ಎಲ್ಲ ಕಡೆಯಿಂದ ಗಣ್ಯರು ಬಂದಿದ್ದಾರೆ. ಅವ್ರಿಗೂ ವೆಲ್ಕಮ್ ಸರ್. ಅಂಡ್ ರವಿ ಬಹಳ ಅದ್ಭುತವಾಗಿ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರು ನಾನು ತುಂಬಾ ಆಲ್ಮೋಸ್ಟ್ 45 years ಇಂದ ಫ್ರೆಂಡ್. ನನಗೆ ಬಹಳ ಒಂದು ಆತ್ಮೀಯತೆ ಇದೆ. ನನ್ನ ಪಿಕ್ಚರ್ ಡೈರೆಕ್ಟರ್ ಮಾಡಿದ್ದಾರೆ. ಅವ್ರು ಒಳ್ಳೆ ಹೀರೋ, ಆಕ್ಚುಲಿ ಹ್ಯಾಂಡ್ಸಮ್ ಆಗಿದ್ರು, ತುಂಬಾ ಹ್ಯಾಂಡ್ಸಮ್ ಆಗಿದ್ರು. ನಾವು ಕಮಲಾಸನ್ ಅಂತ ಕರಿತಾ ಇದ್ದೆ ಅವ್ರನ್ನ. ಅಷ್ಟು ಅದ್ಭುತವಾಗಿದ್ರು ಅವರು. ಇವಾಗಲೂ ಅಷ್ಟನ್ನೇ ಅದ್ಭುತವಾಗಿದ್ದಾರೆ. ಅದ್ಭುತವಾದ ಮನ್ಸು ಅವ್ರಿಗೆ, ಒಳ್ಳೆ ಮನ್ಸು. ತಾವೆಲ್ಲರೂ ಬಂದಿದ್ದೀರಾ. ನಾ ಇಷ್ಟು ಹೇಳ್ತಾ, ಹಾಗೂ ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಕ್ಕೆ ಸರ್ಕಾರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದ್ರೆ ಎಕ್ಸ್ಪೆಷಲಿ ಅಪ್ಪಾಜಿ ಮೇಲೆ, ಸಿದ್ದರಾಮಯ್ಯ ಅವ್ರಿಗೆ ಒಂದು ಅಪೂರ್ವವಾದ ಗೌರವ ಇದೆ. ಸೊ ಅಪ್ಪಾಜಿ ಇಂಡಸ್ಟ್ರಿ ಇರೋದ್ರಿಂದ ಅವರು ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ನಾವ್ ಇಟ್ಕೊಂಡಿದೀವಿ. ಸಾಧು ಕೋಕಿಲರ್ ಅಷ್ಟೇ, ಜಗ್ಗೇಶ್ ಅಷ್ಟೇ, ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬಹಳ ಖುಷಿ ಆಗುತ್ತೆ. ನಾನು ಯಾವತ್ತೂ ಇರ್ತೀನಿ, ನಿರ್ಮಾಪಕರ ಹಿಂದೆ ಯಾವಾಗಲೂ ಇದ್ದೇ ಇರ್ತೀನಿ. ನನ್ನಿಂದ ನಾ ಏನ್ ಮಾಡ್ಬೇಕೋ ನಾನು ಹೇಳಿದ್ರೆ 1 ಮಾರ್ಕ್ ಅಂದ್ರೆ ಬಂದ್ ಮಾಡ್ತೀನಿ. ಜೈ ಹಿಂದ್.